ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬಿಸಿಬೇಳೆ ಬಾತ್ ಮಾಡಬೇಕಂತೇಳಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತರಕಾರಿ, ಆಲೂಗಡ್ಡೆ ಮತ್ತು ಹಾಗೆ ಬೀನ್ಸ್, ಹಾಗೆ ಮತ್ತು ಸ್ವಲ್ಪ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಂತಹ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಅದು ಸೇರಿಸ್ಕೊಂಬಿಟ್ಟು ಸ್ವಲ್ಪ ತೊಗರಿಬೇಳೆನ ನೀರಲ್ಲಿ ತೊಳೆದೊಳು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡ್ರನ್ನ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಇದು ನೀರು ಹಾಕ್ಕೊಂಡು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿನ ಇದ್ರೊಳಗಡೆ ಸೇರಿಸಿ ಇವಾಗ ನಾನು ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಒಂದು ಇಂಪಾರ್ಟೆಂಟ್ ವಿಷಯನ ನಿಮಗೆ ತೋರಿಸ್ತಾ ಇದ್ದೀನಿ. ಬ್ಯೂಟಿ ಟಿಪ್ಸ್ನ ಮಾಡಬೇಕಂತೇಳಿ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ. ಸೊ ಹೇಗಿದೆ ಅಂತ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ಏಕಂತಂದರೆ ಈ ಬೇಸಿಗೆ ಕಾಲ ಬಂದಿದೆಯಲ್ವ, ಲಾಂಗ್ ಲಾಸ್ಟಿಕ್ಕು, ಸೊ ಮೇಕಪ್ಪು ಚೆನ್ನಾಗಿರಬೇಕು ಅಂತ ಹೆಣ್ಮಕ್ಳು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಸೊ ಅದರಲ್ಲೂ ವೆರೈಟಿ ಸೊ ಮೇಕಪ್ ಕಿಟ್ಸ್ ಎಲ್ಲ ಬಂದಿದ್ದಾವಲ್ವ, ಹಾಗಾಗಿ ಯಾವ ಕಿಟ್ಸ್ ಯೂಸ್ ಮಾಡಬೇಕು, ಏನೇನು ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನ್ಯಾಚುರಲ್ಲಾಗಿ ಏನೂ ತೊಂದರೆ ಎಫೆಕ್ಟ್ ಇಲ್ಲದೆ ಇರೋ ಥರ ಸೊ ಒಂದು ಕ್ರೀಮನ್ನು ಯೂಸ್ ಮಾಡ್ತೀನಿ ನಾನು ಯಾವಾಗಲೂ. ಅದು ಯಾವುದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ನೋಡಿ, ಮೊದಲೇ ನಾನು ಫಸ್ಟು ಇದು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಕ್ರೀಮ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದು ಸೇಮ್ ಫೇರ್ ಆ್ಯಂಡ್ ಲವ್ಲಿ ಥರನೇ ಇದೆ. ಸೊ ಇದು ಎಲ್ಲ ಸ್ಕಿನ್ಗೆ ಸೂಟ್ ಆಗೋಂಥದ್ದೇ. ಸೊ ನೀವು ಕೂಡ ಯೂಸ್ ಮಾಡ್ಬೋದು. ನಾನು ಸನ್ಸ್ಕ್ರೀನ್ ಏನು ಯೂಸ್ ಮಾಡಿಲ್ಲ, ಕೆಲವೊಂದು ಟೈಮ್ ಯೂಸ್ ಮಾಡಿದೆ, ಬಟ್ ಅದರಿಂದ ಏನು ಬೆನಿಫಿಟ್ ಆಗಲಿಲ್ಲ ಅಂತೇಳಿ. ಸೊ ಇದು ನ್ಯಾಚುರಲ್ಲಾಗಿ ವಿಟಮಿನ್ ಸಿ ಅಂತ ಇದೆ, ಇದನ್ನು ಗಾರ್ನಿಯರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಯೂಸ್ ಮಾಡ್ಬೋದು. ಸೊ ಇದು ಎಲ್ಲ ಕಡೆ ಸಿಗುತ್ತೆ. ಸೊ ನೋಡಿ, ಇದನ್ನು ಅಪ್ಲೈ ಮಾಡಿದ ತಕ್ಷಣ ಸೊ ಎಷ್ಟು ಗ್ಲೋ ಬಂದಿದೆ ಅಂತ. ಸೊ ಇಲ್ಲಿ ಡಾಟ್ಸ್ ಕಾಣ್ದಂಗೆ ನಾನು ಇವಾಗ ಸರ್ಕಲ್ಗೆಲ್ಲ ಅಪ್ಲೈ ಮಾಡ್ತೀನಿ. ಯಾವುದು ಅಂತಂದರೆ ಲ್ಯಾಕ್ಮಿ ಫೌಂಡೇಶನು. ಸೊ ಇದು ಅಪ್ಲೈ ಮಾಡ್ತೀನಿ. ನಾನು ಕೈಯಲ್ಲೇ ಅಪ್ಲೈ ಮಾಡ್ತೀನಿ. ಸೊ ನೋಡಿ, ಇಷ್ಟಿದೆ, ಕಲರ್ ಇದೆ. ನಮಗೆ ಫೇಸ್ಗೆ ಯಾವ ಸೂಟ್ ಆಗುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ತೊಗೋಬೋದು. ಸೊ ನನಗಿದು ಫೇಸ್ಗೆ ಅಡ್ಜಸ್ಟ್ ಆಗೋವಂಥದ್ದು ನಾನು ತೊಗೊಂಡಿದ್ದೀನಿ. ನೀವು ನಿಮ್ಗೆ ಅಡ್ಜಸ್ಟ್ ಆಗೋವಂಥದ್ದು ಇದರಲ್ಲಿ ಕಲರ್ ಸಿಗುತ್ತೆ. ಸೊ ಕಲರ್ಸ್ ನೋಡಿ ಫೇಸ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತ. ಸೊ ಇದೇ ಥರನ ಈ ಥರ ತೊಗೊಂಡ್ರೆ ಸೊ ಮೇಕಪ್ ಮಾಡೋದು ತುಂಬ ಈಸಿ ಆಗುತ್ತೆ ಮತ್ತು ತುಂಬ ಚೆನ್ನಾಗೂ ಕಾಣಿಸ್ಬೋದು ಫಂಕ್ಷನ್ಗಳಿಗೆಲ್ಲ. ಇವಾಗಿನ ಇದರಲ್ಲಿ ಎಲ್ಲ ಮೇಕಪ್ ಮೇಲೆ ಎಲ್ಲ ನಿಂತಿರೋದು. ಒಂದು ಹೊರಗಡೆ ಹೋಗ್ಬೇಕಂತಂದರೆ ಮೇಕಪ್ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ. ಸೊ ನಾವು ಈ ಬ್ಯಾಕ್ ಸೈಡು ಕತ್ತಿಗೆಲ್ಲನೂ ಹಾಕಬೇಕಾಗುತ್ತೆ. ಸೊ ನೋಡಿ, ಇವಾಗ ಬ್ಲ್ಯಾಕೆಲ್ಲ ಅಷ್ಟು ಕಡಿಮೆ ಆಗಿದೆ, ಅಷ್ಟು ಕಾಣಿಸೋದಿಲ್ಲ. ಇವಾಗ ನಾನು ಮೇಕಪ್ಗೆ ಅಂತ ಪೌಡರ್ ಇದೆ. ಸೊ ನೋಡಿ, ನಾನು ಇದು ಸ್ಪಿಂಜ್ BB ಪೌಡರ್ ಇದೆಯಲ್ವಾ, ಸೊ ಫೇಸ್ ಪೌಡರ್ ಅಂತ ಇದೆ, ಇದನ್ನು ಯೂಸ್ ಮಾಡ್ತೀನಿ. ತುಂಬ ಕಲರಾಗಿ ಚೆನ್ನಾಗಿದೆ. ನೋಡಿ ಕಲರ್ ಯಾವ ಕಲರ್ ಇದೆ ಅಂತ. ವೈಟ್ ಇಲ್ಲ, ಇದು ಕ್ರೀಮ್ ಕಲರ್ ಇದೆ. ಸ್ವಲ್ಪ ಅಪ್ಲೈ ಮಾಡಿದರೆ ಕೂಡ ತುಂಬ ಗ್ರ್ಯಾಂಡಾಗಿ ಮೇಕಪ್ ಕಾಣಿಸುತ್ತೆ. ಸೊ ಅದಕ್ಕಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಪೌಡರ್ ತೊಗೊಂಡಿದ್ದೀನಿ. ಇವಾಗ ನನ್ನ ಹತ್ರ ಬ್ಲಷ್ ಎಲ್ಲ ಇತ್ತು, ಮಕ್ಕಳೆಲ್ಲ ಕಿತ್ತಾಕಿದ್ದಾರೆ, ಅದಕ್ಕಾಗಿ. ಸೊ ಇದು ಮೇಕಪ್ಪಲ್ಲೇ ಬರುತ್ತೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಪಾಪ ಒಂದು ಕಡೆ ಸುಮ್ಮನೆ ಇರ್ತಾ ಇಲ್ಲ. ಸೊ ನೋಡಿ, ಸ್ವಲ್ಪ ಪೌಡರ್ ಹಾಕಿದ ತಕ್ಷಣ ಇಷ್ಟು ಚೆನ್ನಾಗಿ ಸೊ ಮೇಕಪ್ ಗ್ಲೋ ಆಯಿತು, ತುಂಬ ಚೆನ್ನಾಗಿ. ಹೈಲೈಟಾಗಿ ಕಾಣಿಸ್ತಾ ಇದೆ. ಸೊ ನಾನು ಕೆಳಗಡೆ ಎಲ್ಲ ಸ್ವಲ್ಪ ಈ ಕಡೆ ಎಲ್ಲ ಕಪ್ಪು ಇದೆ ಅಲ್ವಾ, ಅದೆಲ್ಲ ಕಾಣಿಸ್ಬಾರ್ದು ಅಂತ ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ಇದಾಯಿತು, ಪೌಡ್ರ್ ಹಾಕಿದಾಯಿತು. ಇವಾಗ ಐ ಶ್ಯಾಡೋನ ನೋಡಿ, ಇದು ಐ ಶ್ಯಾಡೋಗೆ ನಾನು ಹೇಳಿದ್ನಲ್ಲ, ಬ್ರಷು ಎಲ್ಲ ಇತ್ತು ನನ್ನ ಹತ್ರ, ಮಕ್ಕಳೆಲ್ಲ ಕಿತ್ತಾಕಿದ್ದಾರೆ. ನಾನು ಪಿಂಕ್ ಕಲರ್ ಡ್ರೆಸ್ ವೇರ್ ಮಾಡಿದ್ದೀನಲ್ವ, ಸೊ ಅದಕ್ಕಾಗಿ ಪಿಂಕನ್ನು ಹಾಕ್ಕೊತಾ ಇದ್ದೀನಿ. ಕೈಯಲ್ಲಾದರೂ ಹಾಕೋಬೋದು, ನಾನು ಕೈಯಲ್ಲೇ ಹಾಕ್ಕೊತೀನಿ. ನಿಮಗೆ ತೋರಿಸೋದಕ್ಕಷ್ಟೇ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ. ಸೊ ನೋಡಿ, ಈ ರೀತಿ
ಪಿಂಕ್ ಕಲರ್ ಹಾಕಿದ್ದೀನಿ. ಡ್ರೆಸ್ಸಿಗೆ ಮ್ಯಾಚಿಂಗ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಫೇಸ್ ಎಲ್ಲನ. ಇಷ್ಟ ಚೆನ್ನಾಗಿ ಕಾಣಿಸುತ್ತೆ. ಅದು ಆಪೋಸಿಟ್ ಹಾಕಿದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಇಷ್ಟಿದೆ. ಸೊ ಸ್ವಲ್ಪ ನಾವು ಇಲ್ಲಿಗೂ ಆ್ಯಡ್ ಮಾಡ್ಕೋಬೋದು. ಕೆನ್ನೆಗೆ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ, ಸ್ವಲ್ಪ ಮೇಕಪ್ ಡಿಫ್ರೆಂಟಾಗಿ ಕಾಣಿಸುತ್ತೆ. ಅದಕ್ಕಾಗಿ ನನ್ನ ಫೋನ್ ಕ್ಲಿಯರ್ ಇಲ್ಲ, ಚೆನ್ನಾಗಿ ಕ್ಯಾಮ್ರಾ ಅಷ್ಟೊಂದಾಗಿ ನಿಮಗೆ ಇನ್ನೂ ಕಾಣಿಸೋದಿಲ್ಲ. ಸೊ ಇನ್ನೂ ಕ್ಲಿಯರೆನ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಇವಾಗ ಅದಾಗಿದೆ. ಇವಾಗ ನಾನು ಐಬ್ರೋಗೆ ಸೆಟ್ ಮಾಡ್ಕೊತೀನಿ. ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ ಐಬ್ರೋಗೆ. ಸೊ ಬ್ಲ್ಯಾಕ್ ಕಲರೇ ಶೇಡ್ ಕೊಟ್ಕೊತೀನಿ. ಪೆನ್ಸಿಲು ಸೊ ಇತ್ತು, ಮಕ್ಕಳೆಲ್ಲ ಕಳೆದಾಕಿದ್ದಾರೆ. ಅದು ಕೂಡ ಅಷ್ಟೇ, ನನ್ನ ಮಗಳು ಶಾರ್ಪ್ನರ್ ಮಾಡ್ತಿರ್ತಾಳೆ ಯಾವಾಗಲೂ ತಗೊಂಡು ಅದನ್ನು ಪೆನ್ಸಿಲ್ ಅಂತ. ಅದಕ್ಕಾಗಿ ಪೆನ್ಸಿಲ್ ಇಲ್ಲ. ಸೊ ಇದರಲ್ಲ ನಾನು ಯೂಸ್ ಮಾಡ್ಕೊತೀನಿ ಮೇಕಪ್ ಬಾಕ್ಸಲ್ಲಿರುವಂಥದ್ದನ್ನು. ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಮತ್ತು ಚೆನ್ನಾಗಿ ಕಾಣಿಸುತ್ತೆ ಐಬ್ರೋಸು. ನಮ್ಗೆ ಯಾವ ಥರ ಶೇಪ್ ಬೇಕು ಆ ಥರ ಕೊಡ್ಬೋದು. ಸೊ ನೋಡಿ ಎಷ್ಟು ಐಬ್ರೋಸು ನಾನು ಜಾಸ್ತಿ ಮಾಡಿಸೋದಲ್ಲ. ಐಬ್ರೋಸು ಥ್ರೆಡ್ ಇದು ಮಾಡ್ತಾರಲ್ವ ಅವರು, ನನಗೆ ತುಂಬ ಇದು ಐಬ್ರೋಸ್ ಅಷ್ಟೊಂದು ಇರೋದಿಲ್ಲ, ಅದಕ್ಕಾಗಿ ಮಾಡಿಸೋದಿಲ್ಲ. ನನಗೆ ಈ ರೀತಿ ಸ್ಟಿಕ್ಕರ್ ಇಡಬೇಕು ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಆ ಸ್ಟಿಕ್ಕರ್ ಯಾವಾಗೂ ತೆಗಿಯೋದಿಲ್ಲ. ನಮ್ಮ ಪಾಪ ಏನಾದರೂ ತೆಗ್ದಾಕಿದ್ರಷ್ಟೇ. ಸೊ ನೋಡಿ ಹೇಗಿದೆ ಅಂತ. ಇವಾಗ ಲಿಪ್ಟಿಕ್ ಒಂದು ಅಪ್ಲೈ ಮಾಡ್ತೀನಿ. ಸೊ ತೋರಿಸಿದ್ನಲ್ಲ ಲಿಪ್ಟಿಕ್, ಇದು ಅಲೋವೆರಾ ಅಂತೇಳಿ. ಸೊ ಇದೆಲ್ಲ ಟ್ರೆಂಡಿಂಗ್ ಇವಾಗ ಬಂದಿರೋವಂಥದ್ದು. ಅದಕ್ಕಾಗಿ ನಾನು ಇದನ್ನೇ ಹೊಸದು ತೊಗೊಂಬಂದಿರೋದು. ಚೆನ್ನಾಗಿದೆ, ಹೈಲೈಟ್ ಇಲ್ಲ, ಅಷ್ಟೊಂದು ಡಾರ್ಕ್ ಇಲ್ಲ, ಸ್ವಲ್ಪ ಸಿಂಪಲಾಗಿದೆ, ಚೆನ್ನಾಗಿದೆ. ನಾವು ಹಚ್ಚಿದ್ರೂ ಅಷ್ಟು ಕಾಣಿಸೋದಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಥರ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಆಗಬೇಕು ಅಂತಂದರೆ ಇನ್ನೂ ಕೆಲವೊಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಸೊ ನನಗಿಷ್ಟ ಆದರೆ ಸಾಕಾಗುತ್ತೆ. ಸೊ ನಾನು ಹೇಗಿದ್ದೀನಿ ಅಂತ ನೀವು ಕಾಮೆಂಟ್ ಮಾಡಿ. ಮತ್ತು ನಾವು ಈ ರೀತಿ ಮೇಕಪ್ ಮಾಡಿ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನಾವು ತಿನ್ನೋ ಆಹಾರದಲ್ಲೂ ಮೇಂಟೈನ್ ಮಾಡಬೇಕು. ಸೊ ಕೆಲವೊಂದು ಎಲ್ಲ ಪ್ರೋಟೀನು ನಮಗೆ ಉಪಯೋಗ ಆಗುತ್ತಲ್ವ, ಅದಕ್ಕಾಗಿ ಎಲ್ಲನೂ ತಿನ್ನಬೇಕು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಲಾಂಗ್ ಆಗುತ್ತೆ. ಮತ್ತು ನನ್ನ ಪ್ರೋಟೀನ್ ಏನೇನಿದೆ ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ಸೊ ಯಾವ ಥರ ಮಾರ್ನಿಂಗಿಂದ ಈವ್ನಿಂಗು ಏನೇನು ತಿಂತೀನಿ, ಯಾವುದ್ಯಾವುದೆಲ್ಲ ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡೋಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.